ನಮಸ್ಕಾರ ಫ್ರೆಂಡ್ಸ್. ಈ ಕ್ರೀಮ್ ನಿಮ್ಮ ಮೆಡಿಕಲ್ ಶಾಪಲ್ಲಿ ಅಥವಾ ನಿಮ್ಮ ಮನೇಲಿ ಕಾಮನ್ನಾಗಿ ನೀವು ನೋಡಿರ್ಬೋದು, ಬೆಟ್ನೋವೆಟ್ ಎನ್ ಕ್ರೀಮ್. ಆದರೆ ಇದು ಯಾವ ಸಮಸ್ಯೆಗೆ ಬಳಸ್ತಾರೆ, ಇದರಲ್ಲಿ ಯಾವ ಮೆಡಿಸಿನ್ಸ್ ಇವೆ ಮತ್ತು ಸ್ಟಿರಾಯ್ಡ್ ಇರುವುದರಿಂದ ಯಾವ ಪ್ರಿಕಾಷನ್ಸ್ ನಾವು ತೆಗೆದುಕೊಳ್ಬೇಕು, ಎಲ್ಲದೂ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಫಸ್ಟ್ ಬಂದ್ಬಿಟ್ಟು ಕಾಂಪೋಸಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಬೆಟ್ನೋವೆಟ್ ಎನ್ನಲ್ಲಿ 2 ಮುಖ್ಯ ಮೆಡಿಸಿನ್ಸ್ ಇವೆ. ಫಸ್ಟ್ ಒನ್ ಬಂದ್ಬಿಟ್ಟು ಬೆಟಾಮೆಥಾಸೋನ್ ವ್ಯಾಲರೇಟ್. ಇಲ್ಲಿದೆ ಅಂತ ನೋಡಿ ಫ್ರೆಂಡ್ಸ್, ಬೆಟಾಮೆಥಾಸೋನ್ ವ್ಯಾಲರೇಟ್. ಇದು ಟಾಪಿಕಲ್ ಕಾರ್ಟಿಕೋಸ್ಟಿರಾಯ್ಡ್. ಇದು ಸ್ಕಿನ್ನಲ್ಲಿ ಇರುವ ರೆಡ್ನೆಸ್, ಸ್ವೆಲ್ಲಿಂಗ್ ಆ್ಯಂಡ್ ಇಚ್ಚಿಂಗ್ ಮುಂತಾದ ಇನ್ಫ್ಲಮೇಷನ್ ಸಿಂಪ್ಟಮ್ಸ್ ಕಡಿಮೆ ಮಾಡಲು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕಂಟೆಂಟ್ ಬಂದ್ಬಿಟ್ಟು ನಿಯೋಮೈಸಿನ್. ಇಲ್ಲಿದೆ ಫ್ರೆಂಡ್ಸ್, ನಿಯೋಮೈಸಿನ್. ಓಕೆ, ಅಂದರೆ ಫ್ರೆಂಡ್ಸ್ ಬೆಟ್ನೋವೆಟ್ ಎನ್ ಒಂದು ಸ್ಟಿರಾಯ್ಡ್ ಮತ್ತು ಆ್ಯಂಟಿಬಯೋಟಿಕ್ ಕಾಂಬಿನೇಷನ್ ಇರುವ ಕ್ರೀಮ್. ನೆಕ್ಸ್ಟ್ ಫ್ರೆಂಡ್ಸ್ ಇದರ ಯೂಸಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಾಗ ಎಜೈಮಾ ಮತ್ತು ಡರ್ಮಟೈಟಿಸ್ ನಂತರ ಕೆಲವು ಇನ್ಫ್ಲಮೇಟರಿ ಸ್ಕಿನ್ ಕಂಡೀಷನ್ಸ್ಗಳಲ್ಲಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಇದ್ದಾಗ ಅಥವಾ ಅದರ ಸಾಧ್ಯತೆ ಇದ್ದಾಗ ನಾವು ಈ ಕ್ರೀಮ್ನ ಬಳಸ್ಬೋದು. ಅದರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ಸ್, ಪ್ರತಿ ಇಚ್ಚಿಂಗ್, ರ್ಯಾಶ್ ಅಥವಾ ಸ್ಕಿನ್ ಇನ್ಫೆಕ್ಷನ್ಗೆ ಬೆಟ್ನೋವೆಟ್ ಸೂಟಬಲ್ ಅಂತ ಅಲ್ಲ. ಒಂದು ಇಂಪಾರ್ಟೆಂಟ್ ವಾರ್ನಿಂಗ್ ಇದೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ಇದರಲ್ಲಿ ಸ್ಟಿರಾಯ್ಡ್ ಇರುವುದರಿಂದ ಸ್ವಂತವಾಗಿ ನಾವು ದೀರ್ಘಕಾಲ ಬಳಸಬೇಡ್ದು. ವಿಶೇಷವಾಗಿ ಇಂಪಾರ್ಟೆಂಟಾಗಿ ಫೇಸ್ಗಾಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಯಾವುದೇ ಅನ್ನೋನ್ ಸ್ಕಿನ್ ಪ್ರಾಬ್ಲಮ್ಸ್ಗೆ ಡಾಕ್ಟರ್ ಅಡ್ವೈಸ್ ಇಲ್ಲದೆ ಬಳಸುವುದು ಸರಿಯಲ್ಲ. ತಪ್ಪಾದ ಬಳಕೆ ಅಥವಾ ಪ್ರೊಲಾಂಗ್ಡ್ ಯೂಸ್ ಇಂದ ನಮ್ಮ ಸ್ಕಿನ್ ಥಿನ್ನಿಂಗು, ಇರಿಟೇಷನ್ ಅಥವಾ ಇತರ ಸೈಡ್ ಎಫೆಕ್ಟ್ಸ್ ಕೂಡ ಆಗಬಹುದು. ನಿಯೋಮೈಸಿನಿಂದ ಕೆಲವರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಮತ್ತು ಅದ್ರ ಜೊತೆ ಸೆನ್ಸಿಟೈಸೇಷನ್ ಕೂಡ ಉಂಟಾಗಬಹುದು. ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂದರೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರೆ ಅವರು ಹೇಳಿದಂತೆ ಮಾತ್ರ ಬಳಸಿ. ನೆಕ್ಸ್ಟ್ ಫ್ರೆಂಡ್ಸ್, ಸಾಮಾನ್ಯವಾಗಿ ಕ್ರೀಮನ್ನು ಎಫೆಕ್ಟೆಡ್ ಸ್ಕಿನ್ಗೆ ಥಿನ್ ಲೇಯರ್ ಆಗಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಆದರೆ ಎಷ್ಟು ಬಾರಿ ಮತ್ತು ಎಷ್ಟು ದಿನ ಬಳಸಬೇಕು ಅನ್ನೋದು ನಮ್ಮ ಸ್ಕಿನ್ ಕಂಡೀಷನ್ ಯಾವ ಥರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಣ್ಣಿನ ಸುತ್ತ ಅಥವಾ ಒಳಗೆ ಇದನ್ನು ಬಳಸಲೇಬೇಡಿ ಫ್ರೆಂಡ್ಸ್. ಇದು ಕಣ್ಣಿನ ಸುತ್ತ ಬಳಸಲೇಬೇಡ್ದು, ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಒಮ್ಮೆ ಕ್ವಿಕ್ ರೀಕ್ಯಾಪ್ ಮಾಡೋಣ ಫ್ರೆಂಡ್ಸ್. ಬೆಟ್ನೋವೆಟ್ ಎನ್ ಈಸ್ ಈಕ್ವಲ್ ಟು ಬೆಟಾಮೆಥಾಸೋನ್ ವ್ಯಾಲರೇಟ್ ಪ್ಲಸ್ ನಿಯೋಮೈಸಿನ್. ಇದರಲ್ಲಿ ಸ್ಟಿರಾಯ್ಡ್ ಪ್ಲಸ್ ಆ್ಯಂಟಿಬಯೋಟಿಕ್ ಕಾಂಬಿನೇಷನ್. ಕೆಲವು ಇನ್ಫ್ಲಮೇಟರಿ ಸ್ಕಿನ್ ಕಂಡೀಷನಲ್ಸಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ಬಳಸಬಹುದು. ಸೆಲ್ಫ್ ಮೆಡಿಕೇಷನ್ ಮತ್ತು ಪ್ರೊಲಾಂಗ್ಡ್ ಯೂಸ್ ಅವಾಯ್ಡ್ ಮಾಡಬೇಕು. ಫ್ರೆಂಡ್ಸ್, ಮೆಡಿಸನ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿದುಕೊಳ್ಳೋದು ಒಳ್ಳೆಯದು, ಆದರೆ ಮೆಡಿಸನನ್ನು ನಿಮ್ಮದೇ ಆದ ಡಯಾಗ್ನೋಸಿಸ್ ಮಾಡಿ ಬಳಸುವುದು ಸೇಫ್ ಅಲ್ವೇ ಅಲ್ಲ ಫ್ರೆಂಡ್ಸ್. ಇಂತಹ ಸಿಂಪಲ್ ಕನ್ನಡ ಮೆಡಿಸಿನ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.